ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಸ್ವರ್ಗೇ ಲೋಕೆ ನ ಭಯಂ ಕಿಂಚನ ಅಸ್ತಿ, ನ ತತ್ರ ತ್ವಂ ನ ಜರಯಾಭಿಭೇದಿ, ಉಭೇ ತೀರ್ಥ್ವಾ ಅಶನಾಯ ಪಿಪಾಸೆ, ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಸತ್ವಮಗ್ನಿಂ ಸ್ವರ್ಗ್ಯಂ ಮಧ್ಯೇಶ್, ಮೃತ್ಯೋ ಪ್ರಬ್ರೂಹಿ ತಂ ಶ್ರದ್ಧಾನಾಯ ಮಹ್ಯಂ. ಸ್ವರ್ಗಲೋಕಾಃ ಅಮೃತತ್ವಂ ಭಜಂತೆ, ಏತತ್ತು ದ್ವಿತೀಯೇನ ವೃಣೇ ವರೇಣ. ಪ್ರತೇ ಬ್ರವೀಮಿ ತದುಮೇ ನಿಬೋಧ. ಸ್ವರ್ಗ್ಯಮಗ್ನಿಂ ನಚಿಕೇತಃ ಪ್ರಜಾನನ್, ಅನಂತಲೋಕಾಪ್ತಿಮಥೋ ಪ್ರತಿಷ್ಠಾಂ. ವಿದ್ಧಿ ತ್ವಮೇತಂ ನಿಹಿತಂ ಗುಹಾಯಾಂ. ಕಠೋಪನಿಷತ್ತು. ನಚಿಕೇತ ಕಾಲ ಪುರುಷನ ಮನೆಯಲ್ಲಿ ನಡೆದ ಸಂವಾದ ಇದು. ನಚಿಕೇತ ಈಗ ಅತಿಥಿಯಾಗಿದ್ದಾನೆ ಕಾಲಪುರುಷನಿಗೆ. ಆತಿಥ್ಯದ ಉಪಚಾರಗಳನ್ನೆಲ್ಲ ಮಾಡಿ ನಚಿಕೇತನನ್ನು ಸಂತುಷ್ಟಗೊಳಿಸಿದಾನೆ ಕಾಲಪುರುಷ. ನಚಿಕೇತನ ಜೀವನವನ್ನು, ಆತನ ಪ್ರಸನ್ನತಾ, ಮುಖದ ಮೇಲಿರುವ ಪ್ರಸನ್ನತೆಯನ್ನು, ಮನಸ್ಸಿನಲ್ಲಿರುವ ಜಿಜ್ಞಾಸೆಯನ್ನು, ಆ ಬಳಿಕ ಹೃದಯದಲ್ಲಿರುವಂಥ ಅತ್ಯಂತ ಸಹಜ ಸುಂದರ ಮಾಧುರ್ಯವನ್ನು ಬಹಳ ಮೆಚ್ಚಿಕೊಂಡ ಕಾಲಪುರುಷ. ಮಕ್ಕಳಲ್ಲಿರಬೇಕಾದ ಅದ್ಭುತ ಗುಣಗಳೇ ಅವು. ಹೊರದೇಶದಲ್ಲಿ ಹೇಳ್ತಾರೆ, ಯುರೋಪಿಯನ್ನರು ಹೇಳ್ತಾರೆ, ಮನುಷ್ಯ ಯಾವಾಗ ದೇವನ ರಾಜ್ಯವನ್ನು ಪ್ರವೇಶಿಸ್ತಾನ, ಅವರು ಆ ಪ್ರಶ್ನೆಗೆ ಉತ್ತರವಾಗಿ ಒಂದು ಮಾತನ್ನ ಆಡ್ತಾ ಇರ್ತಾರೆ. ಬಿ ಈ ಚಿಲ್ಡ್ರನ್, ಟು ಗೆಟ್ ಇನ್ ಟು ದ ಕಿಂಗ್ಡಮ್ ಆಫ್ ಹೆವನ್, ಬಿ ಚಿಲ್ಡ್ರನ್. ದೈವಿ ಸಾಮ್ರಾಜ್ಯವನ್ನು ಪ್ರವೇಶಿಸೋದಿದ್ರೆ ಮನುಷ್ಯ ಏನು ಮಾಡಬೇಕು? ಅವರು ಹೇಳ್ತಾರೆ, ಏನೂ ಮಾಡಬೇಕಿಲ್ಲ, ಮಕ್ಕಳಂತಾಗಬೇಕು. ದೈವಿ ಸಾಮ್ರಾಜ್ಯ ಅನ್ನೋದೇ ಮಕ್ಕಳ ಸಾಮ್ರಾಜ್ಯ. ಅವರಿಗಲ್ಲಿ ಮುಕ್ತವಾದ ಪ್ರವೇಶ. ಯಾವಾಗ ದೊಡ್ಡವರು ಅಂಥ ಮಕ್ಕಳ ಹೃದಯವನ್ನು ಪಡೀತಾರೆ, ಆಗ ದೈವಿ ಸಾಮ್ರಾಜ್ಯವನ್ನು ಅನುಭವಿಸ್ತಾರೆ. ಅಥವಾ ಈ ಭೂಮಂಡಲಕ್ಕೆ ಅಂಥ ಸಾಮ್ರಾಜ್ಯವನ್ನು ತರ್ತಾರೆ ಅಂತ ಅವರು ಹೇಳ್ತಾರೆ. ಎಷ್ಟು ಒಳ್ಳೆಯ ಮಾತು ಅದು. ಎಷ್ಟು ಸುಂದರವಾದ ಹೃದಯ ಇರ್ತದ ಆ ಬಾಲತನದಲ್ಲಿ. ಎಷ್ಟು ಸ್ವಚ್ಛ, ಯಾವ ಹೊಲಸೂ ಇಲ್ಲ. ಬಸವಣ್ಣನವರು ಹೇಳಿಲ್ಲ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ.
ಹೊಸ್ತಿಲಲ್ಲಿ ಹುಲ್ಲ ಹುಟ್ಟ್ಯದ, ಮನಿ ಒಳಗ ಧೂಳ ತುಂಬ್ಯದ, ರಜ ತುಂಬ್ಯದ. ಮನಿ ಒಳಗ ಮನಿಯ ಒಡೆಯ ಅದಾನೋ ಇಲ್ಲೋ? ಎಷ್ಟು ಸುಂದರ ಪ್ರಶ್ನೆ ಕೇಳ್ತಾರೆ. ಒಳಗ ವಿಷ ತುಂಬ್ಯದ, ಹೊರಗ ಹುಸಿ ತುಂಬ್ಯದ. ಇಲ್ಲ ಅಂದಿಲ್ಲ. ದೇಹದೊಳು ಹುಸಿ ತುಂಬ್ಯದ, ಮನಸ್ಸಿನಲ್ಲಿ ವಿಷ ತುಂಬ್ಯದ. ಹಿಂಗಾಗೇ ಇದೆ. ಮನಿಯೊಳಗೆ ಮನಿಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ. ಮನಿಯೊಳಗ ಮನಿ ಒಡೆಯ ಅದಾನಿದಕ್ಕೆ ಸಾಕ್ಷಿ ಏನು ಅಂದ್ರೆ, ಮನಿ ಸ್ವಚ್ಛ ಇರಬೇಕು, ಬಾಗಿಲನು ಸ್ವಚ್ಛ ಇರಬೇಕು. ಬಾಗಿಲ ಮುಂದಿಂದ ಒಂದು ವೇಳೆ ಹೊಸ್ತಲದಾಗ ಹುಲ್ಲ ಹುಟ್ಟಿತ್ತು ಅಂದ್ರೆ, ಮನಿ ಒಳಗೆಲ್ಲ ಧೂಳ ತುಂಬಿತ್ತು ಅಂದ್ರೆ, ಮನಿ ಮಾಲೀಕ ಜಾಣಿಲ್ಲ ಅಂತ ಹೇಳಬೇಕು, ಅಥವಾ ಎಚ್ಚರಿಲ್ಲ ಅಂತ ಹೇಳಬೇಕು, ಇಲ್ಲವೇ ಹೊರಗೆ ಹೋಗ್ಯಾನ ಅಂತ ಹೇಳಬೇಕು. ಹಂಗ ಮಾತಿನಾಗ ಹುಸೆ, ಮನಸ್ಸಿನಾಗ ವಿಷ. ಮಾತಿನಾಗೆಲ್ಲ ಹುಸೆ, ಮನಸ್ಸಿನೊಳಗೆಲ್ಲ ವಿಷ ತುಂಬಿತ್ತು ಅಂದ್ರೆ ನಾವು ಎಷ್ಟು ಜಾಣಿದ್ರೇನು, ನಾವು ಎಷ್ಟು ಬುದ್ಧಿವಂತರಿದ್ರೇನು, ಎಷ್ಟು ವಿದ್ಯಾವಂತರಿದ್ರೇನು. ಇವು ಎರಡು ಇತ್ತು ಅಂದ್ರೆ ಅವ ಇಲ್ಲಂತೆ ಅರ್ಥ ಈ ಜಗತ್ನ್ಯಾಗ. ಎಷ್ಟು ಚಂದ ಮಾತು ಹೇಳ್ತಾರೆ. ಮೆಲಕ್ ಹಾಕಬೇಕಾದ ಮಾತು. ಮನಿಯೊಳಗೆ ಮನಿ ಒಡೆಯ ನಿದ್ದಾನೋ, ನಿಮ್ಮದ ಅಲ್ಲಿ ನೀವ ಅಲ್ಲೇನು ಮನಿ ಮಾಲೀಕರು ಅಂದ್ರು. ಮನಿಯ ಒಳಗ ಇದ ಮನೆ, ಮನಿಯ ಒಳಗ ಮನಿಯ ಒಡೆಯ ಅದಾನೋ ಇಲ್ಲೋ? ವಾಸ್ತಲಾಗ ಹುಲ್ಲು ಹುಟ್ಟ್ಯದ, ಮನ್ಯಾಗ ಧೂಳು ತುಂಬಿ. ಹಂಗ ನಾಲಿಗೆ ಮ್ಯಾಲೆಲ್ಲ ಹುಸಿ ತುಂಬ್ಯದ, ಒಳಗೆಲ್ಲ ವಿಷ ತುಂಬ್ಯದ. ಅದ್ಯಾಂಗ ಮನುಷ್ಯನ ಬದುಕ? ಜೀವನಂತಾರೇನು? ಹೀಗೆ ನಮ್ಮ ಹೃದಯ ಕೆಟ್ಟಿದ್ದರಿಂದಲೇ, ನಮ್ಮ ಮನಿ ಕೆಟ್ಟಿದ್ದರಿಂದಲೇ ನಮ್ಮ ಜಗತ್ತು ಮರ್ತ್ಯ ಅನಿಸ್ಕೋತು. ಇಲ್ಲದೆ ಇದ್ರೆ ಭೂಮಂಡಲ ಇದು ಸ್ವರ್ಗ. ಅಷ್ಟದ್ಭುತ ಇದು ಭೂಮಂಡಲ. ಇಂಥ ಭೂಮಂಡಲ ಎಲ್ಲಿ ಸಿಗೋದಿಲ್ಲ. ಸುತ್ತಮುತ್ತ ನೀವು ಎಲ್ಲಿ ಕಣ್ಣಾಡಿಸಿದರೂ ಸಹಿತ ಕೋಟಿ 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 ಅಷ್ಟು ದೂರ ದೂರ ಹೋದರೂ ಸಹಿತ ಇಂಥದೊಂದು ಸುಂದರ ಭೂಮಿ ಸಿಗೋದಿಲ್ಲ. ಅಂತರಿಕ್ಷದೊಳಗೆ ನೋಡೇ ನೋಡ್ತೇವೆ, ಎಲ್ಲೂ ಇಷ್ಟು ಸಮೃದ್ಧ ಭೂಮಿ ಇಲ್ಲ. ಎಷ್ಟು ಅದ್ಭುತವಾದಂಥ ಭೂಮಿ. ದೇವರು ಇದನ್ನ ಸ್ವರ್ಗ ಮಾಡಿ ರೂಪಿಸಿ, ಸ್ವರ್ಗ ಮಾಡಿ ಇದನ್ನಿಟ್ಟ, ಹೀಗೆ ತೇಲಿಬಿಟ್ಟ. ಇದನ್ನು ಅನುಭವಿಸಲಿ ಅಂತ ಒಬ್ಬ ಮನುಷ್ಯನನ್ನ ತಂದಿಟ್ಟ. ಅವ ತಂದಿಡಾಗ ಮಕ್ಕಳಾಗಿದ್ದ, ಈಗವ ದೊಡ್ಡವಾಗಿ ಒಳಗೆ ಹೊಲಸ ಹೊರಗೆ ಹೊಲಸ ಆಯ್ತಷ್ಟೆ. ಮರ್ತ್ಯ ಆಯ್ತು. ಇದು ಸ್ವರ್ಗ ಆಗಬೇಕಾದದ್ದು ಮರ್ತ್ಯ ಆಯ್ತು. ದೇವರ ಮಾಡಿದ್ದು ಸ್ವರ್ಗ, ಆಮ್ಯಾಕ ಮರ್ತ್ಯ ಮಾಡ್ತಾನ. ಮೊದಲ ಸ್ವರ್ಗ ಸ್ವರ್ಗ ಅಂತ ಮಾಡಿದ ದೇವರು, ನಿಸರ್ಗ ದೇವತೆ ಅತ್ಯದ್ಭುತ ಮಾಡ್ತ. ಆದರೆ ಏನು ಮಾಡೋದು? ಮನುಷ್ಯ ಬಂದ ಬಳಿಕ ಅದರ ಬೆಡಗ ಹೋಗಿದೆ, ಅದರ ಕಳೆ ಹೋಗಿದೆ, ಮಾಲಿನ್ಯ ಶುರುವಾಗಿದೆ. ಅಲ್ಲ, ಒಳಗೆ ಮಾಲಿನ್ಯ ಅಂತ ಧೂಳ ಅಂತ ಹೇಳದಂಗ ಜಗತ್ನ್ಯಾಗ ಎಲ್ಲ ಮಾಲಿನ್ಯ ಶುರುವಾಯಿತು. ನೆಲದ ಮಾಲಿನ್ಯ ಆಯಿತು, ನೀರಿನ ಮಾಲಿನ್ಯ ಆಯಿತು, ಗಾಳಿಯ ಮಾಲಿನ್ಯ ಆಯಿತು, ಎಲ್ಲ ಮಲಿನ. ಯಾಕೆ ಕೊರತೆ ಅದ ಅಂತಲ್ಲ, ಇವನಿಗೆ ಬದುಕಾಕ ಬರೋಲ್ಲ ಅಷ್ಟೆ. ಮಕ್ಕಳ ಮನಸ್ಸಾಗಬೇಕು. ಇದ ಧರ್ಮ. ಮಕ್ಕಳಂತೆ ಬದುಕೋದೇ ಧರ್ಮ.
ಒಳಗ ಧೂಳ ಹೊರಗ ಹುಲ್ಲ ಬೆಳೆಸಿಕೊಂಡು ಬದುಕೋದೇ ಅಧರ್ಮ. ಎಷ್ಟು ಸರಳ 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 ಮಾತುಗಳನ್ನ ಎಲ್ಲ ಸಂತರು, ಶರಣರು, ಜ್ಞಾನಿಗಳು ಈ ಜಗತ್ತಿನಲ್ಲಿ ಆಡ್ತಾ ಇರ್ತಾರೆ. ಹಂಗ 6,000-7,000 ವರ್ಷದ ಹಿಂದೆ ನಚಿಕೇತ ಅಷ್ಟು ಸ್ವಚ್ಛ. ಆದ್ದರಿಂದಲೇ ಅವ ಹೋದಲ್ಲೆಲ್ಲ ಸ್ವರ್ಗ ನಿರ್ಮಾಣ ಆಗಿತ್ತೇ ವಿನಃ ಅದು ಮರ್ತ್ಯ ಇರಲಿಲ್ಲ. ಹಂಗಾಗಿ ಬಿಟ್ಟು ಎಷ್ಟು ಪ್ರಸನ್ನ ವದನನಾಗಿ ಹೋಗಿದ್ದ. ಎಲ್ಲೇ ಕಾಲಪುರುಷನ ಹತ್ತರ, ಮನಿಗೆಲ್ಲ ಅವನ ಹತ್ತರ ಹೋಗಿದ್ದ. ಎಲ್ಲಿ ಹೋದ್ರೆ ತಿರುಗಿ ಬರೋದೇ ಸಾಧ್ಯ ಇಲ್ಲ ಅಂತೇವಿ, ಅಂಥ ಪ್ರದೇಶಕ್ಕೆ ಹೋಗಿದ್ದ. ಅದು ಸಾಮಾನ್ಯ ಪ್ರದೇಶ ಅಲ್ಲ, ಜನರಿಂದ ಬಹಳ ದೂರ. ಅಲ್ಲೇ ಯಾವುದು ಬದುಕೋದು ಕಷ್ಟ ಅಂಥ ಪ್ರದೇಶಕ್ಕೆ ಹೋಗಿದ್ದ. ಆದರೆ ಪ್ರಸನ್ನನಾಗಿ ಹೋಗಿದ್ದ. ಅಂತ ಪ್ರದೇಶ ನಿರ್ಭಯವಾಗಿತ್ತದ. ನಾವು ನಮ್ಮ ಎದೆಯೊಳಗೆ ಮಕ್ಕಳ ಭಾವವನ್ನ ತುಂಬಿಕೊಂಡ್ರೆ ನಾವು ಬದುಕೋದೆಲ್ಲ ಸ್ವರ್ಗದಾಗ. ಸ್ವರ್ಗದ In childhood we experience immortality. In the kingdom of children there is no death. ಎಷ್ಟು ಚಂದ ಮಾತು ಹೇಳ್ತಿ. ಹಾಗೆ ಅಂಥ ಮಕ್ಕಳು, ಅಂಥ ಮಗು ಈತ ನಚಿಕೇತ ಹೋಗಿ ಅಲ್ಲೇ ನಿಂತಾನ. ಅವಾಗ ಅವನಿಗೆ ಬಹಳ ಸಂತೋಷ ಆಗಿ ಕಾಲದೇವತೆ 3 ವರ ಕೇಳುವಂತ ಹೇಳ್ದ. ಮೊದಲನೇ ವರ ನಿಮಗೆ ಗೊತ್ತದ, ಎಷ್ಟು ಚಲೋ ವರ ಬೇಡ. ಏನ್ ನೆನಪ ಮಾಡ್ತೇನೆ ಅಷ್ಟೆ, ಚಲೋ ವರ ಬೇಡ. ನಮ್ಮ ಮನೆಯವರು ನಾವು ಹೋದ ಬರಾಗಿ ಹೆಂಗಿದ್ರೋ ಹಂಗ ಹೋದ ಬಳಿಕ ಇರಬಾರದು. ನಾನು ಬರುವಾಗ ನಮ್ಮ ತಂದೆ ಒಂದು ಥರ ಇದ್ದ, ನಾ ಈಗ ಹೋಗೋದ್ರಾಗ ನಮ್ಮ ತಂದೆ ಶಾಂತ ಸಂಕಲ್ಪ ಸುಮನಾಹ ವೀತಮನ್ಯು 3 ಶಾಂತ ಸಂಕಲ್ಪಗಳೇ ಶಾಂತ ಆಗಿರಬೇಕು. ಹುಚ್ಚು ಹವ್ಯಾಸಗಳನ್ನೆಲ್ಲ ಕಳ್ಕೊಂಡಿರಬೇಕು. ಹೆಂಗೋ ಬದುಕಿ ಏನೋ ಆಗಬೇಕಂತೇನು ಹವ್ಯಾಸದ ಅದನ್ನ ಕಳ್ಕೊಂಡಿರಬೇಕು. ಕೆಲಸಕ್ಕೆ ಬರದ ಆಕಳಗಳನ್ನ ಕೊಟ್ಟು ಭಾರೀ ದೊಡ್ಡ ಸ್ವರ್ಗವನ್ನೇ ಪಡಿಬೇಕು, ಸುಖದ ಸಾಮ್ರಾಜ್ಯ ಕಟ್ಟಬೇಕಂತೇನು ಹೊರಟಿದ್ದ ಈ ಕಲ್ಪನಾ ಅವ ಕಳ್ಕೋಬೇಕು. ನಮ್ಮಲ್ಲೂ ಹಂಗೆ ಇದೆ. ನಮ್ಮದು ಸಮಸ್ಯೆ ಯಾಕೆ ಆಗ್ತದಂದ್ರೆ ನಾವು ಹಿಂಗೆ ಮಾಡ್ಕೋತೀವಿ. ಇದ ಸಂಕಲ್ಪ ನಮ್ಮದು ಕೆಲಸ, ನಮಗೆ ಕೆಲಸ ಇರಬಾರದು, ನಮಗೆ ಯಾವುದೋ ತೊಂದರೆ ಆಗಬಾರದು, ನಮ್ಮಿಂದ ಏನೂ ಹೊರಗೆ ಹೋಗಬಾರದು. ಆದರೆ ಸಂಪತ್ತೆಲ್ಲ ಮನೆಯಾಗ ಬಂದಿರಬೇಕು. ನಾವು ಬಯಸಿದ್ದೆಲ್ಲ ಜಗತ್ನಾಗ ತತ್ಕ್ಷಣ ಸಿಗಬೇಕು. ನಾವು ಹೋದಲ್ಲೆಲ್ಲ ರಾಜಮಾರ್ಗ ಆಗಬೇಕು, ಯಾರೂ ಅಡೆತಡೆ ಮಾಡಬಾರದು. ಆದರೆ ನಾವು ನಮ್ಮನ್ಯಾರೂ ಕೇಳಬಾರದು. ಹಂಗ ಜಗತ್ತೆಲ್ಲ ನಾವು ಹೇಳ್ದಂಗೆ ಕೇಳಬೇಕು, ಆದರೆ ನಾವು ಯಾರು ಹೇಳ್ದಂಗೆ ಕೇಳೋರಲ್ಲ. ಇದು ನಮ್ಮ ಸಂಕಲ್ಪ, ನಮ್ಮ ಎಲ್ಲರದು ಅಷ್ಟೇ. ನಾವೆಲ್ಲ ಬಯಸೋದು ಇಷ್ಟೇ. ದೊಡ್ಡವರು ತಂದೆ ಅಂದ್ರೇನು, ದೊಡ್ಡವರು ಬಯಸೋದೇನು ಅಂದರೆ ಹಳೆಯ ಆಕಳ ಕೊಡೋದದೇ, ಸ್ವರ್ಗ ಪಡೆಯೋದು. ಸ್ವರ್ಗ ಅಂದ್ರೆ ಭಾರಿ ಸೌಖ್ಯ, ಭಾರಿ ಕೀರ್ತಿ, ಜಗತ್ನ್ಯಾಗ ಎಲ್ಲರೂ ಕೊಂಡಾಡ್ತಿರ್ಬೇಕು. ದಾನಶೂರ ಒಂದು ಸರ್ಟಿಫಿಕೇಟ್ ಏನು ಕೊಟ್ಟಾನ ಅಂದ್ರೆ ಹಳೆಯ ಆಕಳ ಕೊಟ್ಟಾನ. ಎಂಥವ್ ಕೊಟ್ಟಾನ ನಿಮ್ಗೆ ಗೊತ್ತಾಗ್ಯದಲ್ಲ, ಎಂಥವ್ ಕೊಟ್ಟಾನ. ಎಷ್ಟು ಮಜಾ ಆಕಳದಾವ.
ತಗೊಂಡವ ಅಲ್ಲೇ ಕುಂತಿರ್ಬೇಕು, ಇನ್ನೇನು ಇಲ್ಲ. ಹಂಗ ಕೊಟ್ಟಾನೆ, ಅದ್ರ ಭಾರಿ ಪ್ರತೀಕ್ಷಾ ಮಾಡ್ತಾನೆ. ಹಾಗೆ ನಮ್ಮದು ಕೆಲಸ ಇರಬಾರದು, ಆದರೆ ಸಂಪತ್ತ ಬಂದಿರಬೇಕು. ಅಷ್ಟಿಷ್ಟ ಸಂಪತ್ತ ಬರಬಾರದು, ನಮಗೆ ಬೇಕಷ್ಟು ಸಂಪತ್ತ ಬರಬೇಕು. ಇಲ್ಲೇ ಹಂಗ ಮಾಡಕ್ ಹೋಗಿ ನಮ್ಮ ದೇಶದಾಗ ಎಂಥವ್ರು ಏನೇನಾಗ್ಯಾರ ನಿಮಗೆ ಗೊತ್ತಿಲ್ಲ. ಎಲ್ಲ 40,000 ಕೋಟಿ, 50,000 ಕೋಟಿ, 60,000 ಕೋಟಿ, ಇಲ್ಲ 1,000 ಕೋಟಿ, ಹುಲ್ಲು ಮಾರೇ 1,000. ಎಷ್ಟು ಮಜಾ ಅದ. ತಮ್ಮ ಹೊಲದಾಗಿನ ಹುಲ್ಲು ಮಾರಿ ಅಲ್ಲ, ಮಂದಿ ಹೊಲದಾಗಿನ ಹುಲ್ಲು ಮಾರಿ ನಾವು ಸಂಪತ್ತನ್ನ ಪಡೆಯೋದು. ಅದೆಂಥದಿರಬೇಕು ಹೇಳಿ. ನಮ್ಮದು ಹೊಲದಲ್ಲ, ನಶಿಕ್ನಾಗ ಹೋಗೋದದ, ಅವ್ರಿವ್ರ ಹೊಲದಾಗಿನ ಹಣ್ಣೆಲ್ಲ ಹರಿಯೋದದ, ಬಜಾರಕ್ಕೆ ತಂದಿಟ್ಟು ಮನಿ ಕಟ್ಟೋದದ ಮಜಾದಾಗ. ಅವು ಮುಂಜಾನೆ ಹೋಗಿ ಅವು ಅಳೋದದ ಅಲ್ಲ. ಹೆಂಗದ ಸತ್ಯ ಶಾಂತ ಸಂಕಲ್ಪ. ಇಂಥ ಸಂಕಲ್ಪ ಇರಬಾರದು ಮನುಷ್ಯ. ನಾನು ತಿರುಗಿ ಹೋದ ಬಳಿಕ ನನ್ನ ತಂದೆಗೆ ಮೊದಲಿನಂಗ ಇಂಥ ಹುಚ್ಚು ಸಂಕಲ್ಪ ತಲೆಯಾಗ ಬರಬಾರದು. ಶಾಂತ ಸಂಕಲ್ಪ. ಸಂಕಲ್ಪ ಹೆಂಗಿರಬೇಕು ಅಂದ್ರೆ ನಮ್ಮ ಜೀವನ ಕೆಡಿಸಬಾರದ ಹಂಗ ಸಂಕಲ್ಪ, ಹಂಗ ಕನಸುಗಳು. ಹಾಗೆ ನಮ್ಮ ತಂದೆ ಬದುಕಬೇಕು ನೋಡು, ಹಾಗ ನೀ ಮಾಡೋ. ಸುಮನಾಹ ಪ್ರಸನ್ನ ಇರಬೇಕು, ನಕ್ಕೋತಿರ್ಬೇಕು, ಹಂಗ ಮಾಡೋ. ಅಷ್ಟೇ ಅಲ್ಲ, ವೀತಮನ್ಯುಹು ಮನಸ್ಸು ಏನಾಗಬಾರದು, ಕ್ರೋಧ ಆಗಬಾರದು. ಹಂಗ ಮಾಡು, ಹಾಗ ಮಾಡು. ಇಷ್ಟು ಹೇಳ್ದ ಕಾಲದೇವತೆ ತತ್ಕ್ಷಣ ಒಪ್ಪಿಬಿಟ್ಟು. ಹೇಳ್ದ, ಸುಖಿ ಶೈತ ಆರಾಮಿರ್ತಾನೆ ನಿಮ್ಮ ತಂದೆ. ಶಾಂತ ಸಂಕಲ್ಪ ಅವನ ತಲೆಯಾಗ ಏನೂ ಬರೋದಿಲ್ಲ, ಮ್ಯಾಲೆ ಚಲೋತಾಗಿರ್ತಾನೆ. ಏನೂ ಹುಚ್ಚು ಹವ್ಯಾಸ ಇರೋದಿಲ್ಲ, ಶಾಂತ ಸಂಕಲ್ಪನ ಆಗ್ತಾನ. ಮನಸ್ಸು ಚಲೋ ಉಳಿತದೆ, ಪ್ರಸನ್ನ ಆಗ್ತಾನ. ಅಷ್ಟೇ ಅಲ್ಲ, ನೀ ಹೋದ್ರೆ ಅವ ತಣ್ಣಗೆ ಮಲ್ಕೋತಾನ, ಆನಂದವಾಗಿ ಮಲ್ಕೋತಾನ, ನಿಶ್ಚಿಂತವಾಗಿ ಮಲ್ಕೋತಾನ ನಿಮ್ಮ ತಂದೆ. ಹೋಗು, ಇದು ನನ್ನ ವರ ತಗೋ ಅಂದ. ಕೇಳು 2ನೇ ವರ ಅಂದ. ಅವಾಗ ನಚಿಕೇತ 2ನೇ ವರವನ್ನ ಕೇಳ್ತಾನೆ. ಎಷ್ಟು ಚಲೋ ವರ ಅದ ಇದು, ಬಹಳ ಸುಂದರವಾದ ವರ ಇದು. ಆತ ಕೇಳ್ತಾನೆ, ಹುಡುಗ, ಸ್ವರ್ಗೇ ಲೋಕೆ ನ ಭಯಂ ಕಿಂಚನ ಅಸ್ತಿ. ಸ್ವರ್ಗೇ ಲೋಕೆ ನ ಭಯಂ ಕಿಂಚನ ಅಸ್ತಿ. ನ ತತ್ರ ತ್ವಂ ನ ಜರಯಾ ಬಿಭೇತಿ. ಉಭೇ ತೀರ್ಥ್ವಾ ಅಶನಾಯ ಪಿಪಾಸೆ. ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಏನ ಮಾತುಗಳನ್ನು ನೋಡು. ಅವನ ಭಾಷೆ, ಅವನ ಮಾತು, ಅವನ ಆಲೋಚನೆಗಳು, ಅವನ ಬಯಕೆಗಳು ಮಕ್ಕಳಿಗೆ ಆದರ್ಶ ಅಲ್ಲ, ಜಗತ್ತಿಗೆ ಆದರ್ಶ. ಹಂಗ ಆತ ಒಂದು ಸಂಗತಿಯನ್ನ ಕೇಳ್ತಾನೆ. ಆತ ಕೇಳ್ತಾನೆ, ನೋಡು ಯಮಧರ್ಮನೇ, ಕೇಳೋದು ಹೆಂಗ್ ಕೇಳ್ತಾನ ಅದು ವಿಚಾರ ಮಾಡಿ. ಜಗತ್ತಿನ ಜನ ದುಃಖಿಗಳದಾರ. ಅದಕ್ಕೆ ಹಲವಾರು ಕಾರಣಗಳೇ ಅದಾವ. ಮತ್ತು ಎಲ್ಲಾ ಜನರಿಗೆ ಒಂದು ಇಚ್ಛಾ ಅದ. ಏನು ಅಂದ್ರೆ ಸುಖದಿಂದ ಬದುಕಬೇಕು ಅಂತ ಇಚ್ಛಾ ಅದ. ಆದರೆ ಸುಖದಿಂದ ಬದುಕಲಿಕ್ಕೆ ಅವರಿಗೆ ಆಗೋದಿಲ್ಲ. ಜಗತ್ತಿನ ಜನ ಸಂತೋಷವಾಗಿ ಬಹುಕಾಲ ದೀರ್ಘಕಾಲದವರೆಗೆ ಅವರು ಬದುಕಬೇಕಲ್ಲ,
ಅದಕ್ಕೊಂದು ಏನಾದರೂ ವಿದ್ಯಾ ಇದ್ರು ಕೊಡು ಅಂದ. ಇದು ವರ, ಇದು ಕೇಳೋದು ತನ್ನ ಸಲುವಾಗಿ ಎಲ್ಲ. ಮೊದಲನೇದ್ದು ತಂದೆ ಸಲುವಾಗಿ ಕೇಳ್ದ, ಎರಡನೇದ್ದು ಇಡೀ ಜಗತ್ತಿನ ಸಲುವಾಗಿ. ನಾನಿರುವ ಜಗತ್ತಿನಲ್ಲಿ ಬಹಳ ಕಷ್ಟಗಳಿದಾವ. ಅಲ್ಲೇ ಕಷ್ಟಗಳು ಯಾಕೆ, ಯಾವ ಕಾರಣಕ್ಕಾಗಿ ಅದಾವ? ಅವ ಹೇಳ್ತಾನ ನಚಿಕೇತ, ಅಲ್ಲೇ ಹಸಿವದ, ಅಲ್ಲೇ ನೀರಡಿಕೆ ಅದ, ಅಲ್ಲೇ ರೋಗದ, ಮುಪ್ಪಾದ, ಮರಣದ, ಅಲ್ಲಿ ಅಭಾವದ ವಸ್ತುಗಳ ಅಭಾವದ ಅಗಲುವಿಕೆಯಾದ. ಏನ್ ಚಲೋ ಮಾತು ಹೇಳ್ತಿರ್ತಾರೆ. ಆ ಬಳಿಕ ಸದ್ಭಾವದ ಕೊರತೆದ, ಸದ್ಭಾವದ ಕೊರತೆದ. ಇಷ್ಟ ಅಲ್ಲ, ಇಷ್ಟರ ಮ್ಯಾಲ ಒಂದಿಷ್ಟು ಏನೂ ತಿಳಿಲಾರದಂಥ ಒಂದಿಷ್ಟು ಕತ್ತಲೆ ಹರಿವ್ಯಾದ. ಆದ್ದರಿಂದ ಜಗತ್ತಿನಲ್ಲಿ ದುಃಖ ತುಂಬ್ಯದ. ಅವ ಹೇಳಿದ್ದೆಷ್ಟು ಸತ್ಯ. ಜಗತ್ತಿನಾಗ ದುಃಖ ಇರೋದು ಇವ ಕಾರಣ. ಹೊರಗೆ ಒಂದಿಷ್ಟು ಕಾರಣ, ಒಳಗೆ ಒಂದಿಷ್ಟು ಕಾರಣ. ನಚಿಕೇತ ಹೇಳ್ತಾನೆ, ಹೊರಗೆ ಒಂದಿಷ್ಟು ಕಾರಣಗಳದಾವ, ನಿಸರ್ಗದ ಕಾರಣಗಳದಾವ. ಅಲ್ಲಿ ಒಂದಿಷ್ಟು ನೀರು ಕಡಿಮೆ ಆಯ್ತು, ಒಂದಿಷ್ಟು ಅನ್ನ ಕಡಿಮೆ ಆಯ್ತು. ಮನುಷ್ಯ ಸುಖಿ ಹೆಂಗಿರ್ಲಿಕ್ಕೆ ಸಾಧ್ಯದ? ಸಂಪತ್ತಿನ ಮೇಲೆ ಸುಖದ ಸೌಧ ಕಟ್ಟಕ್ಕಾಗೋದಿಲ್ಲ, ಅನ್ನ ನೀರುಗಳ ಮೇಲೆ ಕಟ್ಟಬೇಕಾಗ್ತದೆ. ಅನ್ನನೇ ಹೋಗೋಲ್ದು, ಗುಟಕ್ಕೆ ನೀರಿಳಿಯೋಲ್ದು. ಆದರೆ ಸುವರ್ಣದ ಮಂದಿರದಾಗ ಮಕ್ಕೊಂಡಾನ, ಮಂಚ ಸುವರ್ಣದ್ದು, ಮನಿ ಬಂಗಾರದ್ದು, ಮಂಚ ಸುವರ್ಣದ್ದು. ಅದರ ಮ್ಯಾಗ ಮಲಗ್ಯಾನ, ಅದರ ನೀರೇ ಹೋಗಲ್ದು ಒಳಗೆ. ಒಂದು ಗುಟುಕ್ಕ, ಒಂದ್ ತುತ್ತ ಅನ್ನ ಇಳಿಯಲ್ದು ಒಳಗ. ಏನು ಮಾಡೋದು? ಮಂಚ ತಗೊಂಡು ಏನು ಮಾಡೋದು? ಮನಿ ತಗೊಂಡು ಏನು ಮಾಡೋದು? ಅವಾಗ ಏನ್ ಅನಿಸ್ತದೆ? ಭಗವಂತನೇ, ನನಗ ಏನೇನು ಬೇಡ. ವೈದ್ಯ ಬಂದ್ರೆ ಹೇಳ್ತಾನೆ, ವೈದ್ಯನೇ ಈ ಬಿಲ್ಡಿಂಗ್ ನೀನೇ ತಗೋ, ಈ ಮಂಚ ನೀನೇ ತಗೋ, ನನಗೊಂದಿಷ್ಟು ಒಳಗೆ ಅನ್ನ ಇಳ್ಯಂಗ, ಒಂದಿಷ್ಟು ನೀರು ಇಳ್ಯಂಗ ಮಾಡು. ಅವಾಗ ಒಂದು ತಕ್ಕಡೆಯ ಪರಡಿಯೊಳಗ ಇಡೀ ಸಂಪತ್ತ, ಇನ್ನೊಂದು ಪರಡಿಯೊಳಗ 2 ರೊಟ್ಟಿ, 1 ಕಪ್ ನೀರು. ಅಲ್ಲವೇ? ಇದು ಕೊರತೆ ಆದರೆ ದುಃಖ ಅಂತಲ್ಲ. ನಚಿಕೇತನ ದೃಷ್ಟಿಯೊಳಗೆ ಇದು ಕೊರತೆ ಆದರೆ ಬಹಳ ದುಃಖ ಅಲ್ಲ, ಇದು ಕೊರತೆ ಆದರೆ ಬಹಳ ದುಃಖ. ಅನ್ನ ಕೊರತೆ ಆಯ್ತು ಅಂದ್ರೆ ದುಃಖ, ನೀರು ಕೊರತೆ ಆದರೆ ದುಃಖ, ಆರೋಗ್ಯ ಕೊರತೆ ಆದರೆ ದುಃಖ. ಎಷ್ಟು ಕೆಂಪದೇವಿ ತಗೊಂಡು ಏನ್ ಮಾಡೋದು? ಎಷ್ಟು ಎತ್ತರದೇವಿ ತಗೊಂಡು ಏನ್ ಮಾಡೋದು? ಎಷ್ಟು ಕಪ್ಪದೇವಿ, ಬಲಿಷ್ಠದೇವಿ ತಗೊಂಡು ಏನ್ ಮಾಡೋದು? ಏನ್ ಮಾಡೋದು ಹೇಳಿ? ಎಲ್ಲಾದ ಚಂದದಾನ, ಭಾರಿ ಕೈಕಾಲುಗಳು, ಬಹಳ ಬಲಿಷ್ಠ, ನೋಡಾಕ ಅಷ್ಟು 100 ಕಿಲೋ ಅಸ್ತದಾನ. ಆದ್ರೆ ಏನ್ ಮಾಡೋದು? ಪ್ಯಾರಲೈಸಿಸ್. ಏನ್ ಮಾಡೋದು? ಆರೋಗ್ಯ. ಒಂದಿಷ್ಟ ಹುಡುಗಿ ಹಾಕಿರೋಲ್ದು, ಯಾಕೇನೂ ಇಲ್ಲ ಅವನಿಗೆ. ಏನು ಓಡಾಡ್ತದೆ, ಏನು ಜಗದಾಡ್ತದೆ, ಏನು ಹಾಡ್ತದೆ, ಕುಣಿತದೆ, ಮಾತಾಡ್ತದೆ. ಜೀವಂತಿಕೆ ಅಲ್ಲೇ. ಇಲ್ಲಿ ಮಲಗ್ಯಾನ, ಇವ ಮಲಗ್ಯಾನ. ಇಲ್ಲ, ಕೈ ಅಲಗಾಡ್ಸಕ್ ಒಬ್ಬ ಬೇಕು, ಕಾಲು ಅಲಗಾಡ್ಸಕ್ ಒಬ್ಬ ಬೇಕು, ಕಣ್ಣು ತೆರೆಯಾಕ ಒಬ್ರು ಬೇಕು, ಕಣ್ಣು ಮುಚ್ಚಾಕ ಒಬ್ರು ಬೇಕು. ಎಲ್ಲ ತಗೊಂಡು ಏನು ಮಾಡೋದು ಹೇಳಿ?
ಅದರ ಅರ್ಥ ಪ್ಯಾರಲಿಸಿಸ್ ನಮಗೆ ಆಗುವುದಿಲ್ಲ ಅಂತಲ್ಲ, ನಮಗೆ ಎಲ್ಲರಿಗೆ ಆಗ್ತಾವ, ಅವಾಗೊಮ್ಮೆ ಇವಾಗೊಮ್ಮೆ ಆಗ್ತಿರ್ಬೇಕು. ಆದರೆ ಮಹತ್ವ ಯಾವುದಕ್ಕದ ಇದು ಗೊತ್ತಿರಬೇಕು. ಶರೀರದ ಆರೋಗ್ಯ ಬಹಳ ಮಹತ್ವದ್ದು. ಇದರ ಕೊರತೆ ಆತು ಅಂದ್ರೆ ಜಗತ್ತಿನಲ್ಲಿ ದುಃಖ ಶುರುವಾಗ್ತದೆ. ಜೀವನದಲ್ಲಿ ದುಃಖ ಬರೋದು ಇದರಿಂದ. ನಚಿಕೇತ ಹೇಳೋದು. ಆ ಬಳಿಕ ಹೇಳ್ತಾನೆ, ಜರ ಮರಣ ಜರಯ ವಿಭೇತಿ ನ ತತ್ರತ್ವಂ. ಮತ್ತೊಂದು ಎರಡು, ಏನು ಮಾಡಿದರೂ ಮುಪ್ಪ ಬಂದೇ ಬರ್ತದೆ, ಮತ್ತು ಸಾವು ಬಂದು ಬಿಡ್ತದೆ. ಆದರೆ ಈ ಸಾವ ಮುಪ್ಪ ಇವುಗಳನ್ನ ಎದುರಿಸಲಿಕ್ಕೆ ಆಗಲಾರದ್ದಕ್ಕಾಗಿ ದುಃಖಿಗಳಾಗ್ತೇವೆ ನಾವೆಲ್ಲ. ಜಗತ್ತಿನಲ್ಲಿ ದುಃಖಕ್ಕೆ ಇವು ಒಂದೆರಡು ಕಾರಣಗಳು. ಒಂದು ಕಡೆ ಅನ್ನ ನೀರ, ಒಂದು ಕಡೆ ಯೋಗ್ಯ ದೇಹ, ಇನ್ನೊಂದು ಕಡೆ ಮುಪ್ಪ ಮತ್ತು ಮರಣ. ಕಾರಣಗಳಿವು. ಸಣ್ಣ ಹುಡುಗ, ಆದರೆ ದುಃಖದ ಮೀಮಾಂಸೆ ಎಷ್ಟು ಅದ್ಭುತ ಮಾಡ್ತಾನ. ಯಾವ ವಿಜ್ಞಾನಿ ಮಾಡಕ್ ಸಾಧ್ಯ ಅಷ್ಟು ಸುಂದರವಾಗಿ. ಎಂಥ ಮನಃಶಾಸ್ತ್ರ, ಮನಸ್ಸನ್ನ ತೂಗಿ ನೋಡಿದ, ಒಳಹೊಕ್ಕು ನೋಡಿದ ಹುಡುಗ ನಚಿಕೇತ. ಈಗ ಹೇಳ್ತಾನೆ, ಜನರಲ್ಲಿ ದುಃಖ ಇರೋದಕ್ಕೆ ಕೆಲವು ಕಾರಣಗಳಿವು. ಕಾಲದೇವತೆಯೇ ನೀನು ಒಂದಿಟ್ಟು ಕಾರಣ. ಇವೆಲ್ಲ ಮುಪ್ಪ ಪಪ್ಪ ಅದಾವಲ್ಲ ನಿನ್ನೂ. ಇಷ್ಟೇ ಅಲ್ಲ, ಅಗಲುವಿಕೆ ದುಃಖಕ್ಕೆ ಕಾರಣ. ಅಗಲುವಿಕೆ ಅನ್ನೋದು ಈ ಜಗತ್ನ್ಯಾಗ ಪ್ರತಿಯೊಬ್ಬ ಮನುಷ್ಯಾಗ ಇರೋದೇ. ವ್ಯಕ್ತಿಗಳಿಂದ ಅಗಲುತ್ತೇವಿ, ವಸ್ತುಗಳಿಂದ ಅಗಲುತ್ತೇವಿ. ಎರಡು ತರದ ಅಗಲಿಕೆಗಳಿವ. ಇವುಗಳಿಂದ ಮನುಷ್ಯ ದುಃಖಿ ಆಗ್ತಾನ. ಅಗಲುತ್ತೇವೆ. ಯಾರಾಗಲಿಲ್ಲ ಹೇಳಿ? ನಿಮ್ಮಲ್ಲಿ ಒಬ್ಬರೇ ನಮಗೆ ಯಾರೂ ಆಗಲಿಲ್ಲ ಅಂತ ಎಲ್ಲದ? ಪ್ರತಿಯೊಬ್ಬರು ಒಬ್ಬರೆಲ್ಲ ಒಬ್ಬರನ್ನ ಕಳ್ಕೊಂಡೇ ಇರ್ತಾರೆ, ಅಥವಾ ದೂರರೇ ಹೋಗಿರ್ತಾರೆ. ಇಷ್ಟೆಲ್ಲ ನಡೆಯೋದೇ. ಯಾವಾಗಲೂ 4 ವ್ಯಕ್ತಿಗಳು ಯಾವಾಗಲೂ 100 ವರ್ಷಗಳ ಕಾಲ ಕೂಡಿರ್ತಾರಂತ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ ದುಃಖದ ಮೃತ್ಯುದೇವತೆಯೇ, ಕಾಲಪುರುಷನೇ ದುಃಖದ. ಆ ಬಳಿಕ ಹೇಳ್ತಾನೆ, ಸುಖಕ್ಕೆ ಕಾರಣವಾಗಬೇಕಾಗಿದ್ದ ಸದ್ಭಾವ ಅಂತೇನದ ಲೋಕದ ಸದ್ಭಾವ, ಅದರ ಕೊರತೆ ಆಯಿತು ಅಂದ್ರೆ ದುಃಖ ಆಗ್ತದೆ ಜಗತ್ನ್ಯಾಗ. ಇಷ್ಟೋ ಹೊರಗಿನೋ. ಆ ಬಳಿಕ ಹೇಳ್ತಾನ ನಚಿಕೇತ, ಒಳಗೆ ಒಂದಿಟ್ಟು ಚಲೋ ಮನಸ್ಸಿರುವುದಿಲ್ಲ, ಅದಕ್ಕೆ ದುಃಖ ಆಗ್ತದೆ. ವಿಶಾಲವಾದ ಮನಸ್ಸಿರೋದಿಲ್ಲ, ಅದಕ್ಕೆ ದುಃಖ ಆಗ್ತದೆ. ಮನಸ್ಸು ಹಿಡಿತದಾಗಿರೋದಿಲ್ಲ, ಅದಕ್ಕೆ ಶಿಸ್ತನ್ನ ಕಲಿಸಿರೋದಿಲ್ಲ, ಅದಕ್ಕದು ದುಃಖ ಕೊಡ್ತದೆ. ಒಳಗ ಕಾರಣ ದ್ವೇಷ, ಮಾತ್ಸರ್ಯ, ಇವೆಲ್ಲ ಒಳಗಿನ ಕಾರಣಗಳು. ಇಷ್ಟೆಲ್ಲ ಕಾರಣಗಳು ಇರೋದರಿಂದ ಈಗ ಭೂಮಂಡಲದೊಳಗೆ ಬದುಕುವಂಥ ಜನರಿಗೆ ದುಃಖ ಬಹಳ. ಯಾರು ಹೇಳ್ತಾ ಇದ್ದಾರ? ನಚಿಕೇತ ಹೇಳ್ತಾ ಇದ್ದಾನೆ, ದುಃಖ ಬಹಳ. ಅದಕ್ಕೆ ಇವ ಈಗ ಪ್ರಶ್ನೆ ಕೇಳ್ತಾನೆ, ವರ ಕೇಳ್ತಾನೆ, ಮಹಾನುಭಾವರೇ ನೀವು ಎಲ್ಲವನ್ನ ತಿಳಿದವರು ಹೇಳಿ ಈ ದುಃಖ ಎಲ್ಲ ಹೋಗಲಿ ಅಂತ ನಾನು ಕೇಳ್ತಾ ಇಲ್ಲ. ದುಃಖ ಏನು ಮಾಡಿದರೂ ಹೋಗುತ್ತದೆ, ನನಗೆ ಹೇಳಿಬಿಡು, ನಾ ಜಗತ್ನಾಗ ಹೋಗಿ ಹೇಳ್ತೀನಿ. ವರ ಇದು. ನನಗೆ ಹೇಳೋ, ನಾವಾದರೆ ದುಃಖ ಹೋಗಲಿ ಅಂತ ಕೇಳ್ತಿದ್ದೇವೆ. ಅವ ಹಂಗ ಕೇಳಲಿಲ್ಲ. ದುಃಖ ಹೋಗಲಿ ಅಂತ ನೀ ಕೊಡ, ನಾ ಕೇಳುವುದಿಲ್ಲ. ದುಃಖ ಹೆಂಗಾದರೆ ಹೋಗ್ತದ ಹೇಳು. ಯಾಕೆ? ದುಃಖ ಹೋಗಲಿ ಅಂತ ನಾನು ಕೇಳಿದ್ರೆ, ವರ ಕೇಳಿದ್ರೆ ಇದ್ದವ್ರ ದುಃಖ ಹೋಗ್ತಿತ್ತು, ಮುಂದೆ ಬಂದವ್ರದ್ದು ಏನ್ ಮಾಡೋದು? ನಮ್ಮ ಕೈಯಾಗೆ ನಮಗಿರಬೇಕು.
ಏನು ಮಾಡಿದರೆ ನಮಗೆ ಸುಖ ಜೀವನ ನಮ್ಮದು ಆಗುತ್ತದೆ, ಅದು ನಮಗೆ ಗೊತ್ತಿರಬೇಕು. ಅದನ್ನು ನಾವು ಮಾಡಬೇಕು. ನೀ ಹೇಳು. ಅಂಥದೊಂದು ಏನರೇ ವಿದ್ಯಾ ಇದ್ರೆ ಅದನ್ನ ಹೇಳು, ಅದನ್ನ ಭೂಮಂಡಲಕ್ಕೆ ಒಯ್ತೀನಿ ಅಂದ. ಎಷ್ಟು ಮಸ್ತ್ ಮಾತಾಡ್ತ. ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಎಲ್ಲರೂ ಏನು ಬಯಸ್ತಾರೆ? ಹಿಂಗಿರಬೇಕು, ಶೋಕನೇ ಇರಬಾರದು. ಅಂಥ ಜೀವನ ಸ್ವರ್ಗೀಯ ಜೀವನ ಆಗಬೇಕು ಮನುಷ್ಯಂದು. ಅಲ್ಲಿ ಉಣ್ಣೋದಕ್ಕೆ ತಿನ್ನೋದಕ್ಕೆ ಕೊರತಿರಬಾರದು. ಮನಸ್ಸ ಒಳಗೆ ಕಾಯಬಾರದು, ಹೊರಗೆ ಸದ್ಭಾವನಾ ಹರಡಬೇಕು. ಮುಪ್ಪ ಮರಣ ಇವುಗಳ ಪ್ರಭಾವ ಮನಸ್ಸಿನ ಮೇಲೆ ಬಹಳ ಆಗಬಾರದು. ಇಷ್ಟೆಲ್ಲ ಜನ ಬಯಸ್ತಾರೆ, ಕಾಲಪುರುಷನೇ ಇದನ್ನು ಬಯಸ್ತಾರೆ. ನಾನು ಬಹಳ ಸಣ್ಣವಿರಬೇಕು, ಆದರೆ ಈಗಾಗಲೇ ತಿಳ್ಕೊಂಡೇನಿ ಜನರಿಗೆ ಏನು ಕೊರತೆ ಅದ, ಜನ ಏನು ಬಯಸ್ತಾರೆ ಇದನ್ನೆಷ್ಟು ನೋಡಿ ಬಂದೇನಿ ನಾನು. 12 ವರ್ಷದ ಹುಡುಗ, ಎಷ್ಟು ತಿಳುವಳಿಕೆ. ನಮ್ಮ ಹುಡುಗರು ಹಿಂಗ, ನಾವೇ ಹುಡುಗರಿದ್ದಾಗ ಹಿಂಗ ಯಾವುದರೆ ದೇವರು ಪಾವರು ಅಥವಾ ಗುರುವಿನ ಹತ್ತಿರ ಹೋಗಿ ಏನು ಬೇಕು ಕೇಳು ಅಂತ ಅವ್ರು ಕೇಳಿದ್ರೆ ಏಕ್ದಮ್ ಪಾಸ್ ಆಗ್ಬೇಕು. ಏನು ಈಗ ಅವ 2ನೇತೆ ಪಾಸ್ ಆಗಬೇಕು. ಏನು MA ಪಾಸ್ ಆಗ. ಹೆಂಗ್ ಓದಬೇಕಂತಲ್ಲ, ಪಾಸ್ ಮಾಡು. ಎಷ್ಟು ವ್ಯತ್ಯಾಸದೆ. ನಚಿಕೇತ ಕೇಳಿದ ದುಃಖ ಹೋಗಬೇಕು, ಹಂಗ ಮಾಡತ್ತ ಕೇಳಲಿಲ್ಲ. ನಾವೆಲ್ಲ ಹೋಗಿಸ್ಕೋತೇವೆ. ನನಗೆ ಹೇಳು, ಏನು ಮಾಡಿದರೆ ಇದು ದುಃಖ ಕಡಿಮೆ ಆಗ್ತದೆ ಅದನ್ನು ಹೇಳು. ನಮ್ಮ ಜೀವನ ಸ್ವರ್ಗೀಯ ಜೀವನ ಆಗ್ತದೆ ಅದನ್ನು ಹೇಳು, ನಾನು ಕಲಿತು ಹೋಗ್ತೀನಿ ಅಂದ. ಇಂಥ ವರ ಯಾರೇ ಬೇಡ್ಯಾರೇನು? ಎಷ್ಟು ಕಥೆ ನಾವು ಕೇಳೇವಲ್ಲ, ಒಂದರೇ ಕಥೆಯಾಗಿ ಹಿಂಗೆ ಹೇಳಿದ್ದು. ಅದಕ್ಕೆ ಉಪನಿಷತ್ತಂದ್ರೆ ಜ್ಞಾನ, ಉಪನಿಷತ್ತಂದ್ರೆ ಶಾಂತಿಯ ಅದು ಹುಟ್ಟು, ಜೇನು ಹುಟ್ಟು. ಅದೊಂದು ಸುಂದರವಾದಂಥ ಅದು ಹೂದೋಟ ಅದ. ಅಷ್ಟದ್ದು ಜ್ಞಾನದ ತೋಟ, ಅದು ಮಧುರ ತೋಟ, ಅಷ್ಟದ್ಭುತ ಉಪನಿಷತ್ತು. ಅಂಥ ಹುಡುಗ ಆ ಜ್ಞಾನವನ್ನ ಇನ್ನು ತರ್ತಾನ. ಅದಕ್ಕೆ ಅವ ಕೇಳ್ದ, ಇದು 2ನೇ ವರ, ಇದು 2ನೇ ವರ. ಸ ತ್ವಂ ಅಗ್ನಿಂ ಸ್ವರ್ಗಂ ಅಧ್ಯೇಶೆ. ನಿನಗ ಯಾಕೆ ಕೇಳ್ತೇನೆ ಕೇಳು ಅಂದ. ಇನ್ನ ನಚಿಕೇತನೇ ಹೇಳ್ತಾನೆ, ನಿನಗೆ ನಾ ಇದನ್ನ ಯಾಕೆ ಕೇಳ್ತೇನೆ ಅಂದ್ರೆ ನಿನಗೆಲ್ಲ ಗೊತ್ತದ, ಎಲ್ಲ ಗೊತ್ತದೆ. ದುಃಖದಿಂದ ಜನ ಹೆಂಗೆ ಬಳಲುತ್ತಾರ ಅನ್ನೋದು ನಿನಗೆ ಗೊತ್ತದೆ. ಮರಣದ ಪ್ರಶ್ನೆ ಮರಣ ಬಂದಾಗ ಎಷ್ಟು ಕಷ್ಟ ಆಗ್ತದೆ, ಜರ ಬಂದಾಗ, ಮುಪ್ಪ ಬಂದಾಗ ಹೆಂಗಾಗ್ತದೆ, ರೋಗ ಬಂದಾಗ ಹೆಂಗಾಗ್ತದೆ, ಇದೆಲ್ಲ ನೀನು ಬಲ್ಲವ. ಮತ್ತಷ್ಟೇ ಅಲ್ಲ, ಇದು ಇರಬಾರದು ಅಂದರೆ ಏನು ಮಾಡಬೇಕನ್ನೋದು ಸಹಿತ ನಿನಗೆ ಗೊತ್ತದ. ನಿನಗೆ ಗೊತ್ತಿರದೆ ಇದ್ರೆ ಇನ್ಯಾರಿಗಾರೆ ಗೊತ್ತಾಗೋದು ಹೇಳು? ಕಾಲಪುರುಷನಿಗೆ ಗೊತ್ತಿಲ್ಲದ ಬಳಕೆಯನ್ನು ಗೊತ್ತರೆ ಆಗೋದು ಯಾರಿಗೆ? ಸ ತ್ವಂ ಅಗ್ನಿಂ ಸ್ವರ್ಗಂ ಅಧ್ಯೇಶಿ. ಅಂಥದೊಂದು ವಿದ್ಯಾ, ಅದಕ್ಕೆ ಅಗ್ನಿವಿದ್ಯಾ ಅಂತ ನಾನು ಕರಿತೇನೆ ಅಂದ ನಚಿಕೇತ. ಅಗ್ನಿವಿದ್ಯಾ ಅದು ನಿನಗೆ ಗೊತ್ತದೆ, ನೀ ಹೇಳು. ಅಗ್ನಿವಿದ್ಯಾ ಅಂತ ಯಾಕೆ ಕರಿತೇನೆ ಅಂದ್ರೆ, ಅಗ್ನಿ ಇದ್ದ ಮನೆಯೊಳಗೆ ಸುಖ ಇರ್ತದಷ್ಟೆ. ಎದೆಯೊಳಗೆ ಒಂದಿಷ್ಟು ಪ್ರೇಮದ ಅಗ್ನಿ ಸ್ವಲ್ಪ ಕಾವಿತ್ತು ಅಂದ್ರೆ ಮನಸ್ಸು ಸ್ವಚ್ಛ ಸುಂದರವಾಗಿರ್ತದೆ.
ಜಗತ್ತಿನಲ್ಲಿ ಒಂದು ಸದ್ಭಾವದ ಅಗ್ನಿ ಇದ್ರೆ ಜಗತ್ತು ಚಂದಾಗಿರ್ತದೆ, ಸುಖಿಯಾಗಿರ್ತದೆ. ಕಾವು ಬೇಕಲ್ಲ, ಸೂರ್ಯನ ಕಾವ ಇಲ್ಲದೆ ಇದ್ರೆ ಜೀವನ ಹೆಂಗ ಅರಳುತ್ತದೆ? ಕಾವು ಬಹಳ ಮಹತ್ವದ್ದು. ನಮ್ಮ ಇಡೀ ಜೀವನ, ಜೀವ ಜಂತುವಿನ ಜೀವನ ನಿಂತಿದ್ದು ಇಟ್ ಡಿಪೆಂಡ್ಸ್ ಅಪಾನ್ ದ ಸನ್. The light he sends and the heat he gives. ಅಲ್ಲವೇ? ಏನು ಬೆಳಕ ಚೆಲ್ತಾನ, ಏನು ಕಾವ ಕೊಡ್ತಾನ, ಅದರ ಮೇಲೆ ಜಗತ್ತ ನಿಂತದೆ. ಆ ಕಾವು ಜಗತ್ತನ್ನ ಅರಳಿಸ್ತಾ ಇರೋದರಿಂದ ಅದಕ್ಕೆ ಅಗ್ನಿ ಅಂತ. ಅಂಥದೊಂದು ವಿದ್ಯಾ ನನಗೆ ಕೊಡು, ಅಗ್ನಿ ವಿದ್ಯಾ ಅಂತ ಕರೀತೇನೆ. ಇಂಥ ಅಗ್ನಿ ವಿದ್ಯೆ ನಿನಗೆ ಗೊತ್ತದ? ಮೃತ್ಯುದೇವ ಹೆಸರು ತಾನೇ ಕೊಡ್ತಾನೆ, ಅಗ್ನಿ ವಿದ್ಯಾ. ಇದು ಇಲ್ಲಿ ಅಜ್ಞಾನ ಇರುವುದಿಲ್ಲ, ನೋವಿರುವುದಿಲ್ಲ. ಅಂಥ ವಿದ್ಯಾ, ಎಲ್ಲವನ್ನ ತೆಗೆದುಹಾಕುವ ವಿದ್ಯಾ, ಚಳಿಯನ್ನ ತೆಗೆದುಹಾಕುವ ವಿದ್ಯಾ, ಕತ್ತಲೆಯನ್ನ ನೀಗಿಸುವ ವಿದ್ಯಾ. ಕಾವಿತ್ತು ಅಂದ್ರೆ, ಬೆಂಕಿತ್ತು ಅಂದ್ರೆ ಬೆಳಕ, ಬೆಂಕಿತ್ತು ಅಂದ್ರೆ ಕಾವ, ಕಾವಿದ್ರೆ ಚಳಿ ಇಲ್ಲ, ಬೆಳಕಿದ್ರೆ ಕತ್ಲಿಲ್ಲ. ಹಂಗ ಒಂದು ವಿದ್ಯಾ ನಿನ್ನ ಹತ್ತಿರ ಅದ ಅಂತ ನನಗೆ ಅನಿಸ್ಯದ, ಕೊಡು. ಅದು ಅಗ್ನಿ ವಿದ್ಯಾ. ಅಗ್ನಿಂ ಸ್ವರ್ಗ್ಯಂ, ಅತ್ಯಂತ ಸುಖ ಕೊಡಬಹುದಾದಂಥ ಅಗ್ನಿ ವಿದ್ಯೆಯನ್ನ ಅಧ್ಯೇಶಿ, ನಿನಗದು ಗೊತ್ತದು. ಮೃತ್ಯೋ ಪ್ರಬ್ರೂಹಿ ತಮ್ಮ ಶ್ರದ್ಧಾನಾಯ ಮೇ. ನನಗೆ ಯಾಕೆ ಕೊಡಬೇಕು ನೀನು ಅಂದ್ರೆ ನನ್ನಲ್ಲಿ ಶ್ರದ್ಧಾ ಅದ. ನನ್ನ ಎದೆಯೊಳಗ ಒಂದಿಷ್ಟು ಶ್ರದ್ಧಾ ಅನ್ನೋದದ. ಶ್ರದ್ಧೆ ಎಲ್ಲದ ಅಲ್ಲೇ ವಿದ್ಯಾ ಅರಳೋದು. ಶ್ರದ್ಧಾ ಅದ ನನ್ನಲ್ಲಿ. ನೀನು ಏನು ಹೇಳ್ತೀಯೋ ಅದರಲ್ಲಿ ನನಗೆ ಶ್ರದ್ಧಾ ಅದ. ದುಃಖ ಕಡಿಮೆ ಆಗೇ ತೀರ್ತದನ್ನುವ ಮಾತಿನೊಳಗ ನನಗೆ ಶ್ರದ್ಧಾ ಅದ. ಇದನ್ನ ನಾ ಜಗತ್ತಿನಲ್ಲಿ ಓದು ಸುಂದರವಾಗಿ ಜಗತ್ತನ್ನ ಮಾಡಬಲ್ಲೆ ಅನ್ನುವ ವಿಷಯದಲ್ಲಿ ನನಗೆ ಶ್ರದ್ಧಾ ಅದ. ನೀ ಹೇಳೇ ಹೇಳ್ತೀಯಂತ ನನಗೆ ಖಾತ್ರಿ ಅದ. ಶ್ರದ್ಧಾನಾಯ ಮಹ್ಯಂ. ನನಗ್ ಕೊಡ್ಲಾರ್ದೆ ಇನ್ಯಾರಿಗೆ ಕೊಡ್ತೀಯಪ್ಪ ಅಂದ. ಎಂಥ ಹುಡುಗ ನಚಿಕೇತ್, ನನಗ್ ಕೊಡು, ನಾನದನ್ನ ಇಲ್ಲೇ ಕಲ್ಕೋತೇನೆ. ಅಂಥ ವಿದ್ಯೆ ಕೊಡು, ಅದನ್ನು ಓದು. ನಾನು ನನ್ನಷ್ಟಕ್ಕಿಟ್ಟುಕೊಳ್ಳೋದಿಲ್ಲ, ಜಗತ್ತಿನಲ್ಲೆಲ್ಲ ಹರುತ್ತೇನೆ. ಯಾರು ತಮ್ಮ ಜೀವನವನ್ನು ಸುಖಿ ಮಾಡಿಕೊಳ್ಳಬೇಕು ಅಂತಾರೋ ಅಂಥವರಿಗೆ ಅದು ಸಿಗಬೇಕು. ಆಗ ನಾನು ವಿದ್ಯೆಯನ್ನು ಜಗತ್ತಿನಲ್ಲಿ ಕೊಡ್ತೇನೆ, ಕೊಡು ಅಂದ. ಮೃತ್ಯೋ ಪ್ರಬ್ರೂಹಿತಂ ಶ್ರದ್ಧಾನಾಯ ಮಹ್ಯಂ. ಸ್ವರ್ಗಲೋಕಾಃ ಅಮೃತತ್ವಂ ಭಜಂತೆ. ಏತತ್ತು ದ್ವಿತೀಯೇನ ವರೇಣ ಋಣೇ. ಇದು ನನ್ನ ಎರಡನೆಯ ವರ. ನಾನು ಈ ವರವನ್ನ ಕೇಳ್ತೇನೆ. ಎರಡನೆಯ ವರದಿಂದ ಇಷ್ಟು ಸಂಗತಿಗಳನ್ನ ಕೇಳ್ತೇನೆ, ಕೊಡು ಅಂದ. ಇದರಿಂದ ಏನಾಗ್ತದೆ? ಅಮೃತತ್ವಂ ಭಜಂತೆ. ಒಂದು ವೇಳೆ ಇಂಥ ವಿದ್ಯೆ ನಮ್ಮ ಕೈಗೆ ದೊರೆತರೆ, ಅಗ್ನಿ ವಿದ್ಯಾ ನಮಗೆ ಫಲಿಸದರೆ, ನಮಗೆ ಪ್ರಾಪ್ತವಾದರೆ ಏನಾಗ್ತದೆ? ಅಮೃತತ್ವಂ ಭಜಂತೆ. ನಾವು ನಿರ್ಭಯರಾಗಿ ಅಮೃತ ಕುಡ್ದಂಗ ಆಗ್ತದೆ, ನಿರ್ಭಯರಾಗಿ ಬದುಕ್ತೇವೆ. ಇದೇ ಅಮೃತ. ಸ್ವರ್ಗದವರು ಏನು ಕುಡಿತಾರ ಅದು ಅಮೃತ ಅಲ್ಲ. ಇದೇನು ವಿದ್ಯಾ ಅದ, ಇದು ಅಮೃತ ವಿದ್ಯಾ. ಇದು ಇಂಥ ವಿದ್ಯೆ ಜೀವನವನ್ನು ಅಮೃತಗೊಳಿಸಿ ಬಿಡ್ತದೆ. ಇಂಥ ವಿದ್ಯೆಯನ್ನ ಕಾಲದೇವತೆಯೇ ನೀನೀಗ ನನಗೆ ಗುರು ಹೇಳು. ಗುರುಗಳೇ, ಮಹಾಗುರು ನೀನು, ದಿವ್ಯ ಗುರು, ಅಪರೂಪದ ಗುರು. ನಿನ್ನಂಥ ಗುರು ಎಲ್ಲಿ ಸಿಗ್ತಾರ? ಅನನ್ಯ. ಕೊಡು. ಮೊದಲನೇ ವರ ಆ ರೀತಿ, ಎರಡನೇ ವರ ಈ ರೀತಿ.
ಏತತ್ ದ್ವಿತೀಯೇನ ವ್ರಣೇ ವರೇಣ. ಇದನ್ನ ಎರಡನೆಯ ವರದಿಂದ ನಾನು ಬೇಡಿಕೊಳ್ಳುತ್ತೇನೆ, ನಾನು ಆಯ್ಕೆ ಮಾಡುತ್ತೇನೆ, ಇದನ್ನ ಕೊಡು ನನಗೆ. ಎಷ್ಟು ಚಂದದೆ ಹೇಳಿ. ಒಬ್ಬ ಹುಡುಗ ಇಡೀ ಜಗತ್ತನ್ನ ಸುಂದರ ಮಾಡಬೇಕು ಅಂತ ತಲೆಯಾಗ, ಜಗತ್ತೆಲ್ಲ ಸುಖ ಶಾಂತಿಯಿಂದ ತುಂಬಬೇಕು ಅಂತ ತಲೆಯಾಗ ತಲೆ ಹೆಂಗಿರಬೇಕದ? ಹೆಂಗಿರಬೇಕು? ಜಗತ್ತನ್ನ ಕುರಿತು ಆ ಸಣ್ಣ ವಯಸ್ಸಿನಲ್ಲಿ ಇಂಥ ದೊಡ್ಡ ಸಮಸ್ಯೆ, ಇದು ಯಾರ ಸಮಸ್ಯೆ ಹೇಳಿ? ಇದು ಇಡೀ ಮನುಕುಲದ ಸಮಸ್ಯೆ, ಬಹುದೊಡ್ಡ ಸಮಸ್ಯೆ, ಇಡೀ ಮನುಕುಲದ ಸಮಸ್ಯೆ. ಇದೇನು ಬರೇ ಭಾರತಕ್ಕೆ ಸಂಬಂಧಪಟ್ಟದ್ದಲ್ಲ. ಯುರೋಪ್ ದೇಶ ಇರಲಿ, ಆಫ್ರಿಕಾ ದೇಶ ಇರಲಿ, ಅಮೇರಿಕಾ ಇರಲಿ, ಈ ಕಡೆ ಜಪಾನ್ ಮತ್ಯಾವುದರೇ ದೇಶ ಇರಲಿ, ಎಲ್ಲೆಲ್ಲಿ ಮನುಷ್ಯ ಬದುಕ್ಯಾನ ಅಲ್ಲಿ ಈ ಬಯಕೆ ಇಲ್ಲೇನು? ಮತ್ತು ಎಲ್ಲೇ ಮನುಷ್ಯ ಬದುಕಲಿ ಅಲ್ಲಿ ದುಃಖ ಇದ್ರೆ ಇವೇ ಕಾರಣಗಳು, ನಾಕಾರ ಕಾರಣಗಳು. ಹೌದಲ್ಲ ಅಂದ ನಚಿಕೇತ. ಇವ ಕಾರಣ ಅಲ್ಲೇನು? ಆದ್ದರಿಂದ ಮನುಷ್ಯ ಕುಲ ಎಲ್ಲ ಒಂದೇ ತರ, ಒಂದೇ ತಕ್ಕಡ್ಯಾಗ ಸುಮ್ಮನೆ ಬಡದಾಡ್ತಾರಲ್ಲೇ ಅಷ್ಟು ತಕ್ಕಡ್ಯಾಗ. ಅದರಾಗ ಒಂದು ರೇಷ ಹಾಕೊಂಡಾರ, ಇದು ಅಮೇರಿಕಾ, ಇದು ಯುರೋಪ್, ಇದು ಏಷಿಯಾ, ಇದು ದಕ್ಷಿಣ ಏಷಿಯಾ, ಇದು ಭಾರತ. ಅದರಾಗ ಒಂದಿಷ್ಟು ಜಮಖಂಡಿ, ಬಾಗಲಕೋಟೆ, ಅದರಾಗ ರಬಕವಿ, ಬನಹಟ್ಟಿ, ತೇರದಾಳ, ಗೆರೆ ಹೊಡ್ಕೊಂಡೇವಿ. ಆದರೆ ಮನುಷ್ಯರು ಮನುಷ್ಯರೇ. ಎಲ್ಲಿದ್ರೇನಾಯ್ತು? ಅವನಿಗೆ ದುಃಖ ಆಗಬೇಕಾದ್ರೆ ಇವೇ ಕಾರಣಗಳು. ಅನ್ನ, ನೀರ, ಇವೇ. ಡಾಲರ್ ನಮ್ಮ ಹತ್ರ ಇರ್ಲಿಕ್ಕಿಲ್ಲ, ಪೌಂಡ್ ನಮ್ಮ ಹತ್ರ ಇರ್ಲಿಕ್ಕಿಲ್ಲ, ಅವ್ರ ಹತ್ರ ರೂಪಾಯಿ ಇರ್ಲಿಕ್ಕಿಲ್ಲ. ಆದರೆ ಇಬ್ಬರಿಗೆ ಬೇಕಾಗೋದು ಅನ್ನ, ನೀರ. ಏನು ಭಾರಿ ದೊಡ್ಡ ಸಿರಿವಂತರು ಮತ್ತೇನು ತಿಂತಾರೆ? ಏನಾದರೂ ತಿಂತಾರೇನು? ನೀವೇನು ಭೂಮಿಯಾಗ ಬೆಳಿತೀರೋ ಅದನ್ನ ತಿನ್ನಬೇಕಾಗ್ತದೆ. ಈಗ ಮಣ್ಣಾಗಿಂದ ಬಂದದ, ಇದನ್ಯಾಂಗ ತಿಲ್ಲಿ ಅಂದ್ರೆ ಅದೇನು ಖಣ್ಯಾಗಿಂದ ಬರ್ಬೇಕೇನು? ಬಂಗಾರ ಬಂದಂಗ ಇದ ತಿನ್ನೋದು. ಯಾರು ತಿಂದ್ರು ಜೋಳ ತಿನ್ನೋದು, ಗೋಧಿ ತಿನ್ನೋದು. ಇದನ್ನ ಬಿಟ್ಟು ಅದಾವೇನು? ನೀವು ಇಂಗ್ಲೆಂಡಕ್ಕೆ ಹೋಗ್ರಿ, ಏನ್ ತಿಂತಾರೆ? ಸಾಮಾನು ಬೇರೆ ಬೇರೆ ಮಾಡ್ತಿರ್ಬೇಕು, ಅದು ಪ್ರಶ್ನೆ ಅಲ್ಲ. ತಿನ್ನೋದು ಗೋವಿನ ಜೋಳ ಅಷ್ಟೆ, ಇನ್ನೇನ್ ತಿಂತಾರೆ? ಗೋವಿನ ಜೋಳ ಏನಂತೀರ ಅದಕ್ಕೆ? ಗೋವಿನ ಜೋಳ. ಸಿಕ್ರೆ ಇಲ್ಲದೆ ಇದ್ರೆ ಗೋಧಿ ತಿಂತಾರೆ. ಅದನ್ನ ನೀವು ಬ್ರೆಡ್ ಮಾಡ್ರಿ, ಮತ್ತೇನೆ ಮಾಡಿ ಬಿಸ್ಕೆಟ್ ಏನ್ರೇ ಮಾಡಲ್ರಾಗ, ಅದು ಪ್ರಶ್ನೆ ಅಲ್ಲ. ಇರೋದು ಅದೇ, ಮತ್ತೇನದ ಅದ್ರಾಗ ಏನದ? ಯಾರ ಜಗತ್ನಾಗ ಎಲ್ಲಿ ಬದುಕಿದ್ರು, ಎಷ್ಟೇ ಶ್ರೀಮಂತರಿದ್ರು, ಎಷ್ಟೇ ಬಡವರಿದ್ರು, ತಿನ್ನೋದು ಮತ್ತ ಜ್ವಾಳ ಕಾಳ ಇಷ್ಟೇ ಅಲ್ಲೇನು. ಎಲಿ ತಿಂತಾರ. ಎಲಿ ಅಂದ್ರೆ ಮತ್ತೆ ಇದು ಊಟ ಮಾಡಿದ ಎಲಿ ಅಲ್ಲ. ಎಲಿ ಅಂದ್ರೆ ತಪ್ಪಲ ಅಷ್ಟ. ವೆಜಿಟೇಬಲ್ ಸುಮ್ಮನೆ ಎಲಿ ತಿಂತೇವಿ, ಒಂದಿಷ್ಟು ಕಾಳ ತಿಂತೇವಿ, ಬೀಜ ತಿಂತೇವಿ, ಒಂದಿಷ್ಟು ಗಡ್ಡೆ ಗೆಣಸ ತಿಂತೇವಿ, ಒಂದಿಷ್ಟು ಹೂವ ಹಣ್ಣ ತಿಂತೇವಿ. ಇಷ್ಟು ಬಿಟ್ರೆ ಅದ ಏನು ತಿನ್ನೋದಕ್ಕೆ? ಏನು ಮಿಷ್ಟಾನ್ನ ಸ್ವರ್ಗಕ್ಕೆ ಹೋದರೂ ಇವ ಜ್ವಾಳ ಇಲ್ಲ ಮತ್ತೆ ಏನ್ ತಿಂತಾರೇನು? ಸ್ವರ್ಗದಾಗರೆ ಏನು ಅದ ಅಂತ ತಿಳ್ಕೊಳ್ಳಿ. ಸ್ವರ್ಗ ಅಲ್ಲರ ಏನು ತಿನ್ನೋದು? ಅಮೃತ ಅಂದ್ರೆ ಏನು? ಅಮೃತ ಅಂದ್ರೆ ಜೇನುತುಪ್ಪ ಅಂತ ಇಟ್ಕೊಳ್ಳಿ. ಜೇನುತುಪ್ಪ ಎಲ್ಲಿದು? ಹೂ. ಮತ್ತ ಅಲ್ಲಿಗೆ ಬರ್ಬೇಕು. ಇನ್ನೆಲ್ಲ ಹೋಗ್ತಾರ? ಈ ಹೂ ಆಗಬೇಕಾದ್ರೆ ನೀರ, ಅದ ಇರಬೇಕಾದ್ರೆ ಮಣ್ಣ ನೀರ ಇಟ್ಟುಕೊಂಡು ಬೆಳೆದ ಬಂದಂಥ ಹೂವಿನ ಮಕರಂದವನ್ನು ತಗೊಂಡು ಸಂಗ್ರಹ ಮಾಡಿದರೆ ಜೇನಾತು, ಅಮೃತ ಆಯ್ತು. ಮತ್ತೇನ್ ತಿಂತಾರೆ ಹೇಳಿ? ಅದಕ್ಕೆ ಆತ ನಚಿಕೇತ ಅಂದ, ಜಗತ್ತಿನ ಎಲ್ಲರಿಗೂ ಒಂದೇ ಇದು, ಎಲ್ಲರೂ ಒಂದೇ ಈ ಜಗತ್ನ್ಯಾಗ.
ಬಹಳ ನಾವು ಬ್ಯಾರೆ ಅಂತ ತಿಳ್ಕೊಂಡಿದ್ರೆ ಅವ್ರದ್ದು ಇದು ಕಡಿಮೆದ ಅಂತ ಅದರ ಅರ್ಥ ವಿನ ಇನ್ನೇನಿಲ್ಲ. ಇದು ಅಂದ್ರೆ ಗೊತ್ತಾಗತ್ತಲ್ಲ, ಅದು ತಲೆ ಎಲ್ಲ ಅಷ್ಟೇ ಇರೋದು. ಯಾಕೆ ಮಾತ್ಸರ್ಯ? ಯಾಕೆ ಅವ್ರು ಬಹಳ 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 ಉಣ್ತಾರ. ಎಷ್ಟು ಉಣ್ತಾರ? ಬಹಳ ಬಹಳ ತಿಂತಾರ. ಏನು ತಿಂತಾರ? ಏನಿಲ್ಲ, ಬಜಾರ್ದಾಗಿನ್ ತಿಂತಾರ, ನಾವು ಮನ್ಯಾಗಿನ್ ತಿಂತೇವೆ ಅಷ್ಟೇ. ಯಾರೇ ಮಾಡಿದ್ದ ತಿಂತಾರ, ನಾವು ಸ್ವಂತ ಮಾಡಿ ತಿಂತೇವೆ ಅಷ್ಟೆ. ಎಷ್ಟು ಚಲೋ ಅದ. ಗ್ರಾಮೀಣ ಜೀವನ ಅಂದ್ರೆ ಹೆಚ್ಚು ಕಡಿಮೆ ಸ್ವರ್ಗಕ್ಕೆ ಸಮಜೀವನ ಇದೆ, ಗೊತ್ತಿಲ್ಲಷ್ಟೇ. ಇಷ್ಟು ಕೇಳ್ದ ಯಾರು? ನಚಿಕೇತ. ಇನ್ನವ ಕೊಡಬೇಕಲ್ಲ, ಬಾರಿ ಬಾರಿ ವರ ಕೊಟ್ಟಿದ್ದ ಎಲ್ಲರಿಗೆ. ಏನೇನ್ರೆ ಕೊಡ್ತಿದ್ದಾರ ದೇವತೆಗಳೆಲ್ಲ ಹೆಂಗ್ ಕೊಡ್ತಾರೆ ಅಂದ್ರೆ ಏನ್ ಬೇಕಾದ್ ಕೊಡ್ತಿರ್ತಾರೆ, ಆದ್ರೆ ಏನಾರೇ ಕೊಟ್ಟಿರ್ತಾರೆ. ಇಂಥವ್ ಯಾರು ಇನ್ನ ಕೊಟ್ಟಿಲ್ಲ. ನಚಿಕೇತ ಎರಡನೆಯ ವರ ಇದು ಕೇಳಿದ ಕೂಡಲೇ ಅವನಿಗೆ ಕಾಲದೇವತೆಗೆ ಒಂಥರ ಆನಂದವೂ ಆಯಿತು, ಆಶ್ಚರ್ಯವೂ ಆಯಿತು. ಮುಂದವ ಏನು ಮಾಡ್ದ ಅನ್ನೋದನ್ನ ನಾಳೆ. ನಮಸ್ಕಾರ.